ನೀ ಇದೆಲ್ಲದರ ಜೊತೆಗೆ ದರ್ಶನ್ ಬಗ್ಗೆ ಹೇಳಲೇಬೇಕು. ದರ್ಶನ್ ಹೆಂಡತಿ ಮಗ ಬಂದ್ ಆದ್ಮೇಲೆ ಸ್ವಲ್ಪ ಲವಲೋಕಿ ಕಾಣ್ತಾ ಇದೆ ದರ್ಶನ್ನಲ್ಲಿ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲಿನ ಒಳಗಡೆ ಇರುವಂತಹ ದರ್ಶನ್ ರಾತ್ರಿ ಬೇಗ ಮಲಗಿ ಬೆಳಗ್ಗೆ 5:30ಕ್ಕೆ ಎದ್ದಿದ್ದಾರಂತೆ. ಜೈಲಿನ ಸಿಬ್ಬಂದಿ ಬಳಿ ಬಿಸಿ ನೀರನ್ನು ಕೇಳಿ ಪಡೆದಿದ್ದಾರೆ. ಬಿಸಿ ನೀರು ಕುಡಿದು ಬ್ಯಾರಕ್ನಲ್ಲೇ ಓಡಾಡಿದ್ದಾರೆ. ಪತ್ನಿ ಮತ್ತೆ ಮಗನ ಭೇಟಿಯ ನಂತರ, ಯಾಕಂದ್ರೆ ಮಗನನ್ನು ಅಪ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ರು ಅನ್ನುವಂಥ ಮಾತಿದೆ, ಅದಾದ್ಮೇಲೆ ಸ್ವಲ್ಪ ಮನಸ್ಸು ಹಗರಾಗಿರಬೇಕು. ಮೊದಲಿದ್ದ ದರ್ಶನ್ ಹಿಂಗಿಲ್ಲ. ಈಗ ದಿನೇ ದಿನೇ ತೂಕ ಕಳ್ಕೊಳ್ತಾ ಇದ್ದಾರೆ. ತೂಕ ಕಡಿಮೆ ಆಗ್ತಾ ಇದೆ. ಇಲ್ಲಿ ತನಕ ಸರಿಸುಮಾರು ಒಂದು 4 kg ತೂಕ ಕಡಿಮೆ ಆಗಿದೆ ಅಂತೆ. ಚಿಂತೆ. ಯಾಕಂದ್ರೆ ಹೆಂಗೆಂಗೋ ಇದ್ದಂಥ ವ್ಯಕ್ತಿಗಳು ಈ ಮಟ್ಟಕ್ಕೆ ಒಂದು ಬಂದುಬಿಟ್ರೆ ಹೆಂಗಿರುತ್ತೆ ಕತೆ. ರಾತ್ರಿ ಬೇಗ ಮಲಗಿ ಬೆಳಗ್ಗೆ 5:30ಕ್ಕೆ ಎದ್ದಿದ್ದಾರೆ. ಸ್ವಲ್ಪ ಈಗ ಹೆಂಡತಿ ಮಗ ಬಂದು ಹೋಗಿ ಆದಮೇಲೆ ಸ್ವಲ್ಪ ಲವಲವಿಕೆ ಕಾಣ್ತಾ ಇದೆ. ಬ್ಯಾರಕ್ನಲ್ಲೇ ಓಡಾಡಿದ್ದಾರೆ. ಯಾಕಂದರೆ ಈ ಇರೋದ್ರಲ್ಲಿ ಏನು ಅಂತಂದರೆ ಇವ್ರು ಬ್ಯಾರಕ್ ಇದೆಯಲ್ಲ, ಅದು ಸ್ವಲ್ಪ ಬೆಟರು. ಅಲ್ಲಿ ಓಡಾಡೋಕ್ಕೆ ಜಾಗ ಇರುತ್ತೆ, ಸ್ವಲ್ಪ ಸ್ವಾತಂತ್ರ್ಯವೂ ಇರುತ್ತೆ. ದರ್ಶನ್ದು ಈ ಕಥೆ ಆದರೆ ಪವಿತ್ರಂದು ಇನ್ನೊಂದು ಕತೆ. ಮಗಳು ಬಂದು ಹೋಗಿ ಆದಮೇಲೆ ಆಕೆಗೂ ಸ್ವಲ್ಪ ಸಮಾಧಾನ ಆಗಿದೆ ಅಂತೆ. ಯಾರೂ ಬಂದೇ ಇಲ್ಲ ಅಂತ ಕೋಪ ಕೂಡ ಬಂದಿತ್ತಂತೆ. ಕೆಲ ದಿನಗಳಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ಪವಿತ್ರ. ನಿನ್ನೆ ಮಗಳು, ತಾಯಿ, ತಂದೆ, ತಮ್ಮ ಎಲ್ಲ ಬಂದು ಭೇಟಿ ಮಾಡಿದ್ರು. ಮಹಿಳಾ ಬ್ಯಾರಕ್ಕಿಗೆ ಬಂದು ಆಕೆಯನ್ನು ಕಂಡು ಹೋದ್ರು. ನಿನ್ನೆ ಸ್ವಲ್ಪ ನಿದ್ರೆ ಹತ್ತಿದೆ, ಊಟ ಮಾಡಿದ್ದಾರೆ. ಐಷಾರಾಮಿ ಜೀವನದಿಂದ ಜೈಲು ಜೀವನ ಹೆಂಗಿದೆ ನೋಡಿ. ಇದು ಪವಿತ್ರ ಸ್ಥಿತಿ. ಪವಿತ್ರ ಮಗಳು ಮತ್ತು ಅವರ ತಾಯಿ ಹೋಗ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತೀವಿ. ನೋಡಿ, ಆ ತಾಯಿ ಪಾಪ ಅವರು ತಲೆ ತಗ್ಗಿಸ್ತವ್ರು, ತಲೆ ಎತ್ತಾ ಇಲ್ಲ. ಏನು ಮಾಡ್ತಾರೆ ಈ ಮಕ್ಕಳುಗಳು ಮಾಡೋವಂಥ ತಪ್ಪುಗಳಿಗೆ ತಂದೆ ತಾಯಿಗಳು ಸಫರ್ ಪಡಬೇಕು. ಅಟ್ಲೀಸ್ಟ್ ಇರೋದ್ರಲ್ಲೇ ಅವರ ಅವರ ಅವ್ರ ಮಗಳೇ ಬೆಟ್ರು. ಸ್ವಲ್ಪ ಒಂದೊಂದು ಕಾನ್ಫಿಡೆನ್ಸ್ ಇದೆ ಅಟ್ಲೀಸ್ಟ್ ಆ ನಡಿಗೆನಲ್ಲಿ. ಇದು ಪವಿತ್ರ ಸ್ಥಿತಿ.